ದಕ್ಷಿಣ ಭಾರತದ ಕರಾವಳಿ ಸಮುದ್ರ ದಾರಿ ಮತ್ತು ಸಾಮ್ರಾಜ್ಯಗಳ ಕಣ್ಣು. ಶತಮಾನಗಳಿಂದ ದಕ್ಷಿಣ ಭಾರತದ ಕರಾವಳಿ ವ್ಯಾಪಾರ, ಸಂಸ್ಕೃತಿ ಮತ್ತು ನೌಕಾಯಾನ ಮಹತ್ವದ ಕೇಂದ್ರವಾಗಿತ್ತು. ಅರಬ್ಬಿ ಸಮುದ್ರದ ಮೂಲಕ ಮಸಾಲೆ, ಬಟ್ಟೆ, ಚಿನ್ನ, ಮುತ್ತು ರತ್ನಗಳು ಭಾರತದಿಂದ ಹೊರಟು ಅರಬ್, ಆಫ್ರಿಕಾ, ಏಷ್ಯಾದ ಕರಾವಳಿಗೆ ತಲುಪುತ್ತಿದ್ದವು. ಈ ಸಿರಿ ಸಂಪತ್ತನ್ನು ಕಂಡು ವಿದೇಶಿ ಸಾಮ್ರಾಜ್ಯಗಳ ಕಣ್ಣಿಗೆ ಭಾರತೀಯ ಕರಾವಳಿಯ ಮಹತ್ವ ಸ್ಪಷ್ಟವಾಗಿತ್ತು. ವಾಸ್ಕೋ ಡ ಗಾಮ ಬಂದಾಗ ಸಮುದ್ರ ಇತಿಹಾಸದ ತಿರುವು. ಯುರೋಪಿನ ನೌಕಾತಂತ್ರಜ್ಞಾನ ಬಲಗೊಂಡ ನಂತರ ವಾಸ್ಕೋ ಡ ಗಾಮ ಮೇ 20, 1498ರಂದು ಕಲ್ಲಿಕಟ್ಟೆಗೆ ಬಂದರು. ಇದೇ ಭಾರತೀಯ ಸಾಗರದ ಮೇಲೆ ಯುರೋಪಿನ ಅತಿಕ್ರಮಣ ಆರಂಭ. 1510ರಲ್ಲಿ ಪೋರ್ಚುಗೀಸರು ಗೋವಾವನ್ನು ಕಬಳಿಸಿ ನಂತರ ಅವರ ಕಣ್ಣು ಕರಾವಳಿಯ ಕರ್ನಾಟಕದತ್ತ ತಿರುಗಿತು. ಏಕೆಂದರೆ ಮಂಗಳೂರು ಮತ್ತು ಉಳ್ಳಾಲವು ಪಶ್ಚಿಮ ಕರಾವಳಿಯ ಜೀವನಾಡಿಯಾಗಿತ್ತು. ಅಬ್ಬಕ್ಕ ಉಳ್ಳಾಲದಲ್ಲಿ ಗರ್ಜಿಸುವ ಜ್ವಾಲೆ ಇಲ್ಲಿ ಪೋರ್ಚುಗೀಸರಿಗೆ ಎದುರಾದರು. ಇತಿಹಾಸವೇ ಮರೆತಿರಲಾರದ ಧೀರ ರಾಣಿ ಅಬ್ಬಕ್ಕ. ಬಾಲ್ಯದಲ್ಲೇ ಕತ್ತಿ, ಬಾಣ, ನೌಕಾಯಾನ ಮತ್ತು ಆಡಳಿತ ಕಲಿತಿದ್ದ ಅವಳು ಜನರ ಪ್ರತಿ ನೋವನ್ನು ತನ್ನದಾಗಿಸಿಕೊಂಡಿದ್ದರು. ಪೋರ್ಚುಗೀಸ್ ಉಳ್ಳಾಲಕ್ಕೆ ತೆರಿಗೆ ಕೇಳಿದಾಗ ಅಬ್ಬಕ್ಕರವರ ಉತ್ತರ ಬೆಂಕಿಯಂತೆ. ನಮ್ಮ ಭೂಮಿ, ನಮ್ಮದೇ ಸಮುದ್ರ, ಯಾರಿಗೂ ಶರಣಾಗುವುದಿಲ್ಲ. ಪೋರ್ಚುಗೀಸರಿಗೆ ಸ್ಪಷ್ಟವಾಯಿತು, ಇದು ಸಾಮಾನ್ಯ ರಾಣಿಯಲ್ಲ, ಅಪ್ರತಿಮೆಯ ಶಕ್ತಿ ಎಂದು. ಪೋರ್ಚುಗೀಸರ ವಿರುದ್ಧ ಸಮುದ್ರದ ಮಿಂಚಿನಂತೆ ಯುದ್ಧಗಳು. ಪೋರ್ಚುಗೀಸರ ದೊಡ್ಡ ಹಡಗುಪಡೆ ಫಿರಂಗಿ ಮತ್ತು ಬಂದೂಕಿನಿಂದ ತರಬೇತಿ ಹೊಂದಿದ್ದ ಬಲಿಷ್ಠವಾದ ಸೈನ್ಯ. ಆದರೆ ಅಬ್ಬಕ್ಕರವರ ಬಗ್ಗೆ ತಿಳಿದಿದ್ದು ಒಂದೇ, ಜನರ ಐಕ್ಯತೆ ಮತ್ತು ಸಮುದ್ರದ ಅಲೆಗಳಂತೆ ಅವಳ ಚಾಣಾಕ್ಷತೆ. ರಾತ್ರಿ ದಾಳಿಗಳ ವಿಶೇಷ ತಂತ್ರ. ಅಬ್ಬಕ್ಕ ಮೀನುಗಾರರು, ರೈತರು, ಯುವಕರನ್ನು ಸೇನೆಗೆ ಸೇರಿಸಿ ಸಣ್ಣ ಹಾಗೂ ವೇಗದ ದೋಣಿಗಳಿಂದ ರಾತ್ರಿ ವೇಳೆಯಲ್ಲಿ ಶತ್ರು ಹಡಗುಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡಿದರು. ಮಿಂಚಿನಂತೆ ಬಂದ ಚಂಡಮಾರುತದಂತೆ ಹೊಡೆದು ಹೋದಳು. ಪೋರ್ಚುಗೀಸರ ದಾಖಲೆ. ಒಂದು ಪ್ರಸಿದ್ಧ ಯುದ್ಧದಲ್ಲಿ ಪೋರ್ಚುಗೀಸರು ಅಬ್ಬಕ್ಕರವರ ಅರಮನೆಗೆ ಬೆಂಕಿ ಹಾಕಿದರು. ಅವರು ಅಲ್ಲಿ ಇರಲಿಲ್ಲ. ಅವರು ತಮ್ಮ ಯೋಧರೊಂದಿಗೆ ಸಮುದ್ರದ ಕತ್ತಲೆಯ ಯುದ್ಧದಲ್ಲಿ ತೊಡಗಿದ್ದರು. ರಾತ್ರಿ ವೇಳೆಯಲ್ಲಿ ಮಳೆ, ಗಾಳಿ, ಅಲೆಗಳ ಗದ್ದಲದಲ್ಲಿ ಅಬ್ಬಕ್ಕ ಪೋರ್ಚುಗೀಸ್ ಶಿಬಿರದ ಮೇಲೆ ಏಕಾಏಕಿ ದಾಳಿ ನಡೆಸಿ ಅವರನ್ನು ಸಂಪೂರ್ಣ ಗಾಬರಿಗೊಳಿಸಿದರು. ಪೋರ್ಚುಗೀಸ್ ದಾಖಲೆಗಳು ಹೇಳುತ್ತವೆ. ರಾಜತಾಂತ್ರಿಕತೆ. ಅಬ್ಬಕ್ಕೆಯ ಮತ್ತೊಂದು ಶಕ್ತಿ. ಅಬ್ಬಕ್ಕ ಕೇವಲ ಯುದ್ಧ ಕಲಿತ ರಾಣಿಯಲ್ಲ, ಅವರು ರಾಜತಾಂತ್ರಿಕರೂ ಆಗಿದ್ದರು. ಮಂಗಳೂರು ಸುಲ್ತಾನರು, ಬೀದರ್ ನವಾಬರು, ಕರಾವಳಿಯ ಅರಬ್ ವ್ಯಾಪಾರಿಗಳು ಎಲ್ಲರೊಂದಿಗೆ ಒಕ್ಕೂಟ ನಿರ್ಮಿಸಿದರು. ಈ ಐಕ್ಯತೆ ಪೋರ್ಚುಗೀಸರಿಗೆ ದೊಡ್ಡ ಸಂಕಟವಾಗಿತ್ತು. ಒಳಗಿನ ದ್ರೋಹ. ಅಬ್ಬಕ್ಕೆಯ ಅಂತಿಮ ಹೋರಾಟ. ಸಾಮ್ರಾಜ್ಯಗಳನ್ನು ಹೊರಗಿನ ಶತ್ರು ಮಾತ್ರ ಕುಗ್ಗಿಸುವುದಿಲ್ಲ, ಒಳಗಿನ ದ್ರೋಹವೇ ಹೆಚ್ಚಿನ ನಾಶವನ್ನು ಕೊಡುತ್ತದೆ. ಅಬ್ಬಕ್ಕೆಯ ಆಪ್ತರಲ್ಲಿ ಕೆಲವರು ಪೋರ್ಚುಗೀಸರ ಒಳನೋಟ ನೀಡಿದ್ದರು. ಅಂತಿಮ ಯುದ್ಧದಲ್ಲಿ ಅವಳ ಸೇನೆ ದುರ್ಬಲವಾಯಿತು. ಆದರೂ ಅಬ್ಬಕ್ಕ ಕೊನೆ ಉಸಿರಿರೋವರೆಗೂ ಹೋರಾಡಿದರು. ಬಂಧಿತರಾದರೂ ತಲೆಬಾಗಲಿಲ್ಲ. ಅಬ್ಬಕ್ಕ ಕರಾವಳಿಯ ಶಾಶ್ವತ ಕವಚ. ಇಂದಿಗೂ ಉಳ್ಳಾಲದಲ್ಲಿ ಗಾಳಿ,
ಅಲೆ ಮತ್ತು ಕಡಲಿನ ಗರ್ಜನೆ ಅಬ್ಬಕ್ಕೆಯ ಧೈರ್ಯವನ್ನು ಸ್ಮರಿಸುತ್ತದೆ. ಅವಳು ಕೇವಲ ತನ್ನ ರಾಜ್ಯವನ್ನೇ ರಕ್ಷಿಸಲಿಲ್ಲ, ಮಹಿಳಾ ನಾಯಕತ್ವ, ದೇಶಾಭಿಮಾನ ಮತ್ತು ಸಮುದ್ರದ ರಕ್ಷಣಾ ತತ್ವ ಇವುಗಳಿಗೆ ಹೊಸ ರೂಪ ನೀಡಿದ ಮಹಾನ್ ಯೋಧಿ. ಅಚಲ ಸಂಕಲ್ಪದ ಜ್ವಾಲೆ, ಪೀಳಿಗೆಗೂ ಪ್ರೇರಣೆ. ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಅಬ್ಬಕ್ಕೆಯ ಕೇವಲ ರಾಣಿಯಲ್ಲ, ಒಂದು ಜ್ವಾಲೆ, ಒಂದು ಮನೋಭಾವ, ಒಂದು ಅಚಲ ಸಂಕಲ್ಪ. ಕರಾವಳಿಯ ಅಲೆಗಳು ಪ್ರತಿದಿನ ಹೇಳುತ್ತವೆ, ನಮ್ಮ ಭೂಮಿ, ನಮ್ಮ ಜನ, ನಮ್ಮ ಸ್ವಾಭಿಮಾನ ಯಾರಿಗೂ ಕೊಡಲಾಗುವುದಿಲ್ಲ. ರಾಣಿ ಅಬ್ಬಕ್ಕ ಅವರು ಕೇವಲ ಇತಿಹಾಸದ ಪುಟಗಳಲ್ಲಿ ಬಂದ ರಾಣಿಯಲ್ಲ, ಧೈರ್ಯಕ್ಕೆ ಹೊಸ ಅರ್ಥ ಕೊಟ್ಟ, ಅಡೆತಡೆ ಅರಿಯದ ಮನೋಬಲ. ಅಬ್ಬಕ್ಕ ಅವರಂತಹ ವೀರರ ಕಥೆಗಳು ನಮ್ಮನ್ನು ಇಂದಿಗೂ ಸತ್ಯ, ಧೈರ್ಯ ಮತ್ತು ನಿಷ್ಠೆಯ ಮಾರ್ಗದಲ್ಲಿ ನಡೆಸಲಿ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇಂತಹ ಶಕ್ತಿಯಾದ ಕಥೆಗಳು ಕೇಳಲು ಇನ್ಫೋಟೈನ್ಮೆಂಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.